ಇವತ್ತಿನ ದಿನ ಬಬಲೇಶ್ವರ ಪೊಲೀಸ್ ಠಾಣಾ ಅಪರಾಧ ಕ್ರಮಾಂಕ 29/26 ಅಂಡರ್ ಸೆಕ್ಷನ್ 316 ಕ್ಲಾಸ್ 2454 BNS 2023 ಇದು ಫೆಬ್ರವರಿ 12ನೇ ತಾರೀಕು 2026ರಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು. ಅಶೋಕ್ ತಿಪ್ರೆಡ್ಡಿ ಅನ್ನುವಂಥವ್ರು ಪ್ರಧಾನ ವ್ಯವಸ್ಥಾಪಕರು, ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅವರಿಂದ ಇದನ್ನ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಏನಂತಂದ್ರೆ, ಈ ಸಕ್ಕರೆ ಕಾರ್ಖಾನೆಯಲ್ಲಿ ಕಾರ್ಖಾನೆಯ ಕಬ್ಬು ತೂಕ ವಿಭಾಗದಲ್ಲಿ ಕೆಲಸ ಮಾಡುವಂತಹ ವೇಬ್ರಿಡ್ಜ್ ಆಪರೇಟರ್ ಆದಂತಹ ದರಪ್ಪ ನಾವಿ ಮತ್ತು ಇನ್ನಿತರರು ಸೇರಿಕೊಂಡು ನಂದಿ ಶುಗರ್ ಕಾರ್ಖಾನೆಯ 2025 ಮತ್ತೆ 26ನೇ ಹಂಗಾಮಿನಲ್ಲಿ, ಕಬ್ಬು ನಿರಿಸುವ ಹಂಗಾಮಿನಲ್ಲಿ ತಮಗೆ ಬೇಕಾದ ರೈತರ ಹೆಸರಿನಲ್ಲಿ ಸುಮಾರು 17,981 ಮೆಟ್ರಿಕ್ ಟನ್ ಕಬ್ಬನ್ನ ಮೋಸದಿಂದ ತೂಕ ಮಾಡಿ ಬೋಗಸ್ ಬಿಲ್ಲು ರಶೀದಿಗಳನ್ನ ಮಾಡಿ ಒಟ್ಟು 1,87,18,324 ರೂಪಾಯಿಗಳು ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಫ್ಯಾಕ್ಟರಿಗೆ ನಷ್ಟ ಮಾಡಿರ್ತಾರೆ ಅಂತಂತ ಹೇಳಿ ಕೇಸ್ ದಾಖಲಾಗಿರುತ್ತೆ. ಸೊ ಮೇಲ್ನೋಟಕ್ಕೆ ಇದು ಕೇವಲ 25-26ನೇ ಸಾಲಿನಲ್ಲಿ ಒಟ್ಟು 17,000 ಮೆಟ್ರಿಕ್ ಟನ್ ಕಬ್ಬಿಗೆ ಸಂಬಂಧಪಟ್ಟಂತೆ 1,87,00,000 ಫ್ಯಾಕ್ಟರಿಗೆ ನಷ್ಟ ಆಗಿದೆ ಅಂತ ಕಂಡು ಬಂದ್ರೂ ಕೂಡ ಈ ಹಿನ್ನೆಲೆಯನ್ನ ಇನ್ ಡೆಪ್ತ್ ಆಗಿ ನಾವು ಪರಿಶೀಲನೆ ಮಾಡಿದಾಗ DSP ರೂರಲ್ಲು ಮತ್ತೆ CPI ವಿಜಯಪುರ ರೂರಲ್ಲು ಮತ್ತೆ PSI ಬಬಲೇಶ್ವರು ಮತ್ತೆ ಇಲ್ಲೆಲ್ಲ ಇರುವಂತಹ ಸಿಬ್ಬಂದಿಗಳ ಒಂದು ತನಿಖಾ ತಂಡವನ್ನ ನೇಮಕ ಮಾಡಿಕೊಂಡು ಇದನ್ನ ಇನ್ ಡೆಪ್ತ್ ಇನ್ವೆಸ್ಟಿಗೇಷನ್ಗೆ ಇಳಿತಾರೆ. ಇದರಲ್ಲಿ ಇವನ ಜೊತೆಗೆ ಇನ್ನೂ ಒಂದು 7 ಜನ ಆರೋಪಿತರನ್ನು ಕೂಡ ಇದರಲ್ಲಿ ಕಂಡು ಬರುತ್ತೆ. ಇದು ಕೇವಲ 2025 ಮತ್ತೆ 26ನೇ ಸಾಲಿನಲ್ಲಿ ಅಷ್ಟೇ ಅಲ್ಲ, ಇದು 2020ರಿಂದ 26ರವರೆಗೂ ಸುಮಾರು 5ರಿಂದ 6 ವರ್ಷಗಳ ಕಾಲ ನಿರಂತರವಾಗಿ ಈ ರೀತಿ ಇವರು ಫ್ರಾಡ್ ಮಾಡಿದ್ದಾರೆ ಅನ್ನೋದು ಕೂಡ ಕಂಡು ಬರುತ್ತೆ. ಆ ಹಿನ್ನೆಲೆಯಲ್ಲಿ ಉಳಿದಂತ ಆರೋಪಿತರಾದಂತಹ ಬೀರಪ್ಪ ಗಾಡ್ದಾರ್ ಆಗಿರ್ಬೋದು, ಈತ ರಬಕವಿ ತಾಲೂಕು, ಯಲ್ಲಪ್ಪ ಗಾಡ್ದಾರ್ ಆಗಿರ್ಬೋದು, ಇವನು ಕೂಡ ರಬಕವಿ ತಾಲೂಕು ಯರಗಟ್ಟಿ ಊರು, ಪ್ರಕಾಶ್ ಸಿದ್ಲಿಂಗ್ ಗಡ್ಡಿ, ಈತ ಅಲಕ್ನೂರು ತಾಲೂಕು ರಾಯಬಾಗ, ಈಸ್ ಒನ್ ಆಫ್ ದ ಮೇನ್ ಅಕ್ಯೂಸ್ಡ್. ಪರಮಾನಂದ ಗಡ್ಡಿ, ಇವನು ಕೂಡ ಅಲಕ್ನೂರು ರಾಯಬಾಗ, ಮಹಾದೇವ್ ಕಾಂಬ್ಳೆ ಈತನು ರಾಯಬಾಗ, ಬಾಳಪ್ಪ ಜೋಪಡೆ ಈತನು ಕೂಡ ರಾಯಬಾಗ, ಪ್ರಭಾಕರ್ ಸಿಂಗ್ ಅನ್ನೋನು ಹೂಗಾರ, ಕಾಗವಾಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇರುವಂತಹ ಹೂಗಾರ್ ಶುಗರ್ ಫ್ಯಾಕ್ಟರಿ ಏನಿದೆ ಅಲ್ಲಿ ಅವನು. ಇವರೆಲ್ಲ ಸೇರ್ಕೊಂಡು ಈ ಪ್ರಕರಣವನ್ನ ಮಾಡಿದ್ರು ಅನ್ನೋದು ಕಂಡು ಬರುತ್ತೆ. ಇವರ ಹಿನ್ನೆಲೆಯನ್ನ ಚೆಕ್ ಮಾಡಿದಾಗ ಇವರು ಇದೇ ರೀತಿ ಬೆಳಗಾವಿ ಮತ್ತೆ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಶುಗರ್ ಫ್ಯಾಕ್ಟರಿಗಳಲ್ಲಿನೂ ಕೂಡ ತೂಕದ ವಿಚಾರದಲ್ಲಿ ಮೋಸ ಮಾಡಿ ಅಲ್ಲಿ ಇದ್ದಂತ ಶುಗರ್ ಫ್ಯಾಕ್ಟರಿಗಳಿಗೂ ಕೂಡ ಲಾಸ್ ಮಾಡಿದ್ದಾರೆ. ಇದರಲ್ಲಿ ಕೆಲವೊಂದಿಷ್ಟು ಜನದ ಮೇಲೆ ಕಂಪ್ಲೇಂಟ್ನು ಆಗಿದೆ, FIR ಗಳನ್ನು ಕೂಡ ಆಗಿದೆ. ಈಗೇನು ನಾವು ಪ್ರಮುಖ ಆರೋಪಿ ಇದ್ದಾನೆ ದರಪ್ಪ ನಾವಿ, ಈತನನ್ನ ನಾವು ವಿಚಾರಿಸಿದಾಗ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಇನ್ನೊಬ್ಬ ಬೀರಪ್ಪ ಗಡದಾರ್ ಅನ್ನುವಂಥವನು ಈ ದರಪ್ಪ ನಾವಿಕ್ಕಿಂತ ಮುಂಚೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈ ಬೀರಪ್ಪ ಗಾಡ್ದಾರ್ ಇದೇ ರೀತಿ ರೈತರಿಗೆ ಏನು ಕಾರ್ಖಾನೆಯಲ್ಲಿ ಚಿಟ್ ಬಾಯ್ಸ್ ಅಂತ ಇರ್ತಾರೆ, ಫೀಲ್ಡ್ ಲೆವೆಲ್ ದಲ್ಲಿ ಚಿಟ್ ಬಾಯ್ಸ್ ಗಳು ಹೋಗ್ಬಿಟ್ಟು ಅಲ್ಲಿ ರೈತರು GPS ಲೊಕೇಶನ್ಸ್ ಗಳನ್ನ ಬೆಳೆದಂತ ಬೆಳೆಗಳನ್ನ ಅವರು ಆಪ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ಒಂದು ಕೋಡ್ ಜನರೇಟ್ ಆಗುತ್ತೆ. ಆ ಕೋಡ್ ಮುಖಾಂತರ ಶುಗರ್ ಫ್ಯಾಕ್ಟರಿ ಮಾಹಿತಿ ಹೋಗುತ್ತೆ, ಇಂತ ರೈತ ಶುಗರ್ ಬೆಳೆದಿದ್ದಾನೆ, ಮುಂದೆ ಶುಗರ್ ಬೆಳೆದ್ಮೇಲೆ ಇದು ಫ್ಯಾಕ್ಟರಿಗೆ ಬರುತ್ತೆ ಅನ್ನೋ ಒಂದು ಪ್ರಕ್ರಿಯೆ. ಇವರು ಈ ಫೇಕ್ ಕೋಡ್ ಗಳನ್ನೇ ಜನರೇಟ್ ಮಾಡ್ತಾರೆ. ಯಾವ ರೀತಿ ಅಂತಂದ್ರೆ ಫೀಲ್ಡ್ ಲೆವೆಲ್ ದಲ್ಲಿ ಹೋಗೋದು, ಅಲ್ಲಿ ರೈತ ಬೆಳೆದಿರಲ್ಲ, ಬೆಳೆದಿದ್ದಾನೆ ಅಂತಂತೇಳಿ ಕೋಡನ್ನ ಜನರೇಟ್ ಮಾಡೋದು. ಸೊ ಜನರೇಟ್ ಮಾಡಿದಾದ್ಮೇಲೆ ಈ ತೂಕ ಮತ್ತು ಬಿಲ್ ಜನರೇಟ್ ಮಾಡೋ ಟೈಮ್ ಅಲ್ಲಿ ಇವ್ರೇನು ಈಗ ಆರೋಪಿಗಳಿದ್ದಾರೆ ಆ ಶಿಫ್ಟ್ ಅಲ್ಲಿ ಅವರೇ ಇರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಫಾರ್ ಎಕ್ಸಾಂಪಲ್ 10 ಮೆಟ್ರಿಕ್ ಟನ್ ಶುಗರ್ ಬಂದಿದ್ದಿಲ್ಲ ಅಂದ್ರೂ ಬಂದಿದೆ ಅಂತಂತೇಳಿ ಬಿಲ್ ಜನರೇಟ್ ಮಾಡಿದಾಗ ಅದು ಫ್ಯಾಕ್ಟರಿ ಲೆಕ್ಕಕ್ಕೆ 10 ಮೆಟ್ರಿಕ್ ಟನ್ ಶುಗರ್ ಬೆಳೆದಂಗ ಆಗತ್ತೆ, ಬಿಲ್ ಬಂದು ಬಿದ್ದಂಗ ಆಗತ್ತೆ, ಬಿಲ್ ಜನರೇಟ್ ಆಗತ್ತೆ. ಇನ್ ರಿಯಾಲಿಟಿಯಲ್ಲಿ ಶುಗರೇ ಬಂದಿರಲ್ಲ. ಹಾಗಾಗಿ ಈ ರೀತಿ ಇವರು ಯಾವಾಗ ಇವರು ಶಿಫ್ಟ್ ಇತ್ತು, ಯಾವಾಗ ಟೈಮಿಂಗ್ ಇತ್ತು, ಸುಮಾರು 93 ಜನರ ಹೆಸರಲ್ಲಿ ಸುಮಾರು 93 ಬ್ಯಾಂಕ್ ಅಕೌಂಟ್ಗಳ ಹೆಸರಲ್ಲಿ 2020ರಿಂದ 26ರವರೆಗೆ ಒಟ್ಟು 34,490 ಮೆಟ್ರಿಕ್ ಟನ್ ಏನಿದೆ ಇದು ಫೇಕ್ ಕಬ್ಬು ಬಂದೇ ಇಲ್ಲ. ಇಷ್ಟೊಂದು ಕಬ್ಬು ಬಂದಿದೆ ಅಂತಂತ ಹೇಳಿ ಅದಕ್ಕೆ ಕಬ್ಬಿಗೆ ಬರೀ ಕಬ್ಬಿನ ಬಿಲ್ ಅಷ್ಟೇ ಇರಲ್ಲ, ಅದಕ್ಕೆ ಕಬ್ಬು ನೂರ್ಸ್ಬೇಕಾದ್ರೆ ಅಡ್ವಾನ್ಸ್ ಆಗಿ ಕೊಡ್ತಾರೆ, ಕಟಾವಿಗೆ ಅಡ್ವಾನ್ಸ್ ಆಗಿ ಕೊಡ್ತಾರೆ, ಟ್ರಾನ್ಸ್ಪೋರ್ಟಿಗೆ ಅಡ್ವಾನ್ಸ್ ಆಗಿ ಕೊಡ್ತಾರೆ. ಅದಕ್ಕೆಲ್ಲಾ ಸೇರಿ ಒಟ್ಟು 91 ಬ್ಯಾಂಕ್ ಖಾತೆಗಳಿಗೆ
12,37,27,424 ರೂಪಾಯಿಗಳನ್ನ ಫ್ಯಾಕ್ಟರಿಗೆ ನಷ್ಟ ಮಾಡಿ ಇವರು ಏನು ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ಕೈಗೊಂಡಾಗ ಈಗಾಗಲೇ 10,50,83,00,000 ರೂಪಾಯಿಯನ್ನ ಮಾನ್ಯ ನ್ಯಾಯಾಲಯದ ಆರ್ಡರ್ನ ತೆಗೆದುಕೊಂಡು ಈಗಾಗಲೇ ಶುಗರ್ ಫ್ಯಾಕ್ಟರಿಗೆ ವಾಪಸ್ಸು ಕೊಡಲಾಗಿದೆ. ಅದರ ಜೊತೆಗೆ ಸುಮಾರು 82,07,569 ರೂಪಾಯಿನ ಫ್ರೀಸ್ ಮಾಡಲಾಗಿದೆ. ಒಟ್ಟು 11,32,07,569 ರೂಪಾಯಿ, ನಿಯರ್ಲಿ 93% ಆಫ್ ರಿಕವರಿ ಈ ಪ್ರಕರಣದ ತನಿಖೆಯಲ್ಲಿ ನಮ್ಮ ಪೊಲೀಸ್ನವ್ರು ಮಾಡಿಬಿಟ್ಟು ನಂದಿ ಸಹಕಾರ ಶುಗರ್ ಫ್ಯಾಕ್ಟರಿ ಏನಿದೆ ಅದಕ್ಕೆ ಕಳೆದ 5-6 ವರ್ಷದಿಂದ ಆದಂತ ಮೋಸದ ದುಡ್ಡು ವಾಪಸ್ ಅವರಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆಯನ್ನ ಕೈಗೊಂಡಂತಹ ಸಿಪಿಐ ರಮೇಶ್ ಅವಜಿ ಮತ್ತೆ PSI ಬಬಲೇಶ್ವರ್ ಬಸವನಗೌಡ ಮತ್ತು ಅವರೆಲ್ಲ ತನಿಖಾ ತಂಡ ಮತ್ತೆ ಇದರ ಮಾರ್ಗದರ್ಶನವನ್ನು ಮಾಡಿದಂತ ನಮ್ಮ DSP ಮತ್ತೆ ಅಡಿಷನಲ್ SP ರಾಮನಗೌಡ ಹಟ್ಟಿ ಅವರು ಈ ವಿಶೇಷ ತಂಡವನ್ನ ಮಾಡಿಬಿಟ್ಟು ಕೇವಲ 3-4 ತಿಂಗಳಲ್ಲಿ ಈ ಪ್ರಕರಣವನ್ನ ಇನ್ ಡೆಪ್ತ್ ಆಗಿ ತನಿಖೆ ಮಾಡಿ ಸುಮಾರು 11,32,00,000 ವಾಪಸ್ಸು ಶುಗರ್ ಫ್ಯಾಕ್ಟರಿಗೆ ಬರುವಂಗೆ ಮಾಡಿದ್ದಾರೆ. ಈ 8 ಜನ ಆರೋಪಿತರನ್ನು ಕೂಡ ಕಾನೂನು ಪ್ರಕ್ರಿಯೆಯನ್ನ ಮಾಡಿದ್ದಾರೆ. ಅವರ ಸ್ವಲ್ಪ ಹಿನ್ನೆಲೆಯನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಈ ದರಪ್ಪ ನಾವಿ ಏನು ಅಕ್ಯೂಸ್ ನಂಬರ್ 1 ಇದ್ದಾನೆ, ಈತ ಮುಂಚೆ ದಿನಗೂಲಿ ಕೆಲಸ ಅಲ್ಲಿ ಮಾಡ್ತಿದ್ದ ಫ್ಯಾಕ್ಟರಿಯಲ್ಲಿ. ತದನಂತರ ಟೋಕನ್ ನೀಡುವ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾನೆ. ಈಗೇನು A2 ಆರೋಪಿ ಇದ್ದಾನೆ, ನಿಮಗೆ A2 ಆರೋಪಿ ಡೀಟೇಲ್ಸ್ ಕೊಡುತ್ತೆ. ಬೀರಪ್ಪ ಗಡದಾರ್ ಅನ್ನೋನು ಇವನ್ಕಿಂತ ಮುಂಚೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. 2020ರಿಂದ 2024 ಕೂಡ A2 ಆರೋಪಿ ಆದಂತ ಬೀರಪ್ಪ ಗಡದಾರ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಬೀರಪ್ಪ ಹಿಂಗ್ ಮಾಡ್ತಾನೆ ಅಂತಂತೇಳಿ ಯಾರಿಗೆ ಈ ದರಪ್ಪ ನಾವಿಗೆ ಗೊತ್ತಾಗಿ ಇಬ್ರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇದನ್ನ ವರ್ಕ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಹೀಗೆ ದರಪ್ಪ ಏನ್ ಮಾಡ್ತಾನೆ, ಒಟ್ಟು 3 ಜನರ ಹೆಸರಲ್ಲಿ ಈ ರೀತಿ ಬಿಲ್ ಗಳನ್ನ ಕ್ರಿಯೇಟ್ ಮಾಡಿ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿ ಸುಮಾರು 47,72,506 ರೂಪಾಯಿ ಏನು ಇವನ ಇದಕ್ಕೆ ತಗೊಂಡಿರ್ತಾನೆ. ಅದೇ ರೀತಿ ಎರಡನೇ ಆರೋಪಿ ಆದಂತ ಬೀರಪ್ಪ ಗಾಡದಾರ್, ಈತ ಎಕ್ಸ್ಪರ್ಟ್ ಆಗಿರ್ತಾನೆ. 2020ರಿಂದ 2024 ಎಕ್ಸ್ಪರ್ಟ್ ಆಗಿ 2024ರಲ್ಲಿ ಬಿಡ್ತಾನೆ. ಈತ ಮೂಲತಃ ರಬಕವಿ ಅವನು. ಈತ ದರಪ್ಪ ನಾವಿ ಜೊತೆಗೆ ಮತ್ತೆ ಇವನಿಗೆ ಜೊತೆಗೆ ಸೇರ್ಬಿಟ್ಟು ಯಾರು ಬೀರಪ್ಪ ಗಾಡದಾರು ಮತ್ತೆ ದರಪ್ಪ ನಾವಿ ಸೇರ್ಬಿಟ್ಟು ಒಟ್ಟು 18 ಜನರ ಹೆಸರಿನಲ್ಲಿ ಈ ರೀತಿ ತೂಕದ್ದು ಆಗಿರ್ಬೋದು ಬಿಲ್ಗಳನ್ನ ಕ್ರಿಯೇಟ್ ಮಾಡಿರ್ತಾನೆ. ಮತ್ತೆ ಉಳಿದವರ್ಗೂ ಕೂಡ ಆರೋಪಿಗಳ ಜೊತೆಗೆ ಕೈ ಜೋಡಿಸಿ ಈ ಹಣದ ವ್ಯವಹಾರವನ್ನ ಅದರಲ್ಲಿ ಕಮಿಷನ್ ರೂಪದಲ್ಲಿನೂ ಕೂಡ ಪಡೆದಿರ್ತಾನೆ. 3ನೇ ಆರೋಪಿ ಆದಂತಹ ಯಲ್ಲಪ್ಪ ಗಾಡದಾರ್ ಈ ಎರಡನೇ ಆರೋಪಿ ಇದ್ದಾನೆ. 2ನೇ ಆರೋಪಿಯ ಅಣ್ಣ ಈತ ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಈತನ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಹಳೆ MOB ಅವನು ಇಂಥ ವಿಚಾರಗಳಲ್ಲಿ. ಈತ ಏನ್ ಮಾಡಿರ್ತಾನೆ ಅಂತಂತಂದ್ರೆ ಈ ಬಾಗಲಕೋಟು ಬೆಳಗಾಮಲ್ಲಿ ಈ ರೀತಿಯಾಗಿ ಇವರೆಲ್ಲ ಐಡೆಂಟಿಫೈ ಆಗಿರ್ತಾರೆ, ಸಿಕ್ಕಾಕೊಂಡು ಬಿದ್ದಿರ್ತಾರೆ. ವಿಜಯಪುರ ಜಿಲ್ಲೆಯಲ್ಲಿ ಇದನ್ನ ಮಾಡಿದ್ರೆ ಗೊತ್ತಾಗಲ್ಲ ಅಂತೇಳಿ ನಂದಿ ಶುಗರ್ ಫ್ಯಾಕ್ಟರಿಯಲ್ಲಿ ಈ ಬೀರಪ್ಪ ಗಾಡದಾರನ್ನ ಸೇರ್ಸಿರ್ತಾನೆ ಟ್ರೈನಿಂಗ್ ಕೊಟ್ಟು. ಅಂದ್ರೆ ವೇ ಬ್ರಿಡ್ಜ್ ಆಪರೇಟರ್ ತರಬೇತಿಯನ್ನ ಪಡೆದು ಅಲ್ಲಿ ಸೇರ್ಸಿರ್ತಾನೆ. ಸೇರ್ಸಿದಾದ್ಮೇಲೆ ಇದನ್ನ ಪ್ರೊಸೆಸ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಅದೇ ರೀತಿ ಮುಂದೆ ಬರುವಂತ ದರಪ್ಪ ನಾವಿನ 24ರಲ್ಲಿ ಬಿಟ್ರು ಕೂಡ ದರಪ್ಪ ನಾವಿನ ಜೊತೆಗೆ ಸೇಮ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಟುಕೊಂಡು ಈ ಪ್ರೊಸೆಸ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಒಟ್ಟು ಈತನ ಕಡೆಯಿಂದ 3ನೇ ಆರೋಪಿ ಅಂತ ಒಟ್ಟು 2,19,00,000 ರೂಪಾಯಿ ಹಣವನ್ನ ವಾಪಸ್ ತಗೊಂಡಿದ್ದಾರೆ. ಮೇನ್ ಇಂಪಾರ್ಟೆಂಟ್ ಆರೋಪಿ ಇದರಲ್ಲಿ ಪ್ರಕಾಶ್ ಸಿದ್ಲಿಂಗ್ ಗಡ್ಡಿ, ಈತ ಅಲಪ್ನೂರು ರಾಯಬಾಗ್ದವನು. ಈತನ ಮೇಲೆ ಉಗಾರ್ ಶುಗರ್ ಫ್ಯಾಕ್ಟರಿಗೂ ಕೂಡ ಇದೇ ರೀತಿ ಮೋಸ ಮಾಡಿದ್ದಾನೆ. ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದೇ ರೀತಿ ಜಮಖಂಡಿ ರೂರಲ್ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆಯಲ್ಲೂ ಕೂಡ ಈ ರೀತಿ ಮಾಡಿದ್ದು ಕೂಡ ಬೆಳಕಿಗೆ ಕಂಡು ಬಂದಿದೆ. ಈತ ಈ A1, A2, A3 ಆರೋಪಿಗಳ ಜೊತೆಗೆ ಸೇರಿಬಿಟ್ಟು ಒಟ್ಟು 27 ಜನರ ಹೆಸರಿನಲ್ಲಿ ಈ ಕಬ್ಬು ಫೇಕ್ ಜನರೇಟ್ ಬಿಲ್ಗಳನ್ನ ಮಾಡಿ ಸುಮಾರು 6,61,97,634 ರೂಪಾಯಿನ ಪಡೆದಿರ್ತಾನೆ. ಅದು ಕೂಡ ವಾಪಸ್ಸು ನಮ್ಮ ಪೊಲೀಸ್ನವರು ರಿಕವರಿ ಮಾಡಿದ್ದಾರೆ. ಈತನ ತಮ್ಮನಾದಂತ ಪರಮಾನಂದ ಗಡ್ಡಿ 4ನೇ ಆರೋಪಿ ಏನಿದಾನೆ ಸಿದ್ಲಿಂಗ್ ಗಡ್ಡಿಯ ತಮ್ಮ ಪರಮಾನಂದ ಗಡ್ಡಿನೂ ಕೂಡ ಇವ್ರ ಜೊತೆ ಇನ್ವಾಲ್ವ್ ಆಗಿರ್ತಾನೆ. ಇವನು ಅಣ್ಣ ತಮ್ಮ ಸೇರಿಬಿಟ್ಟಿನೇ ಇಷ್ಟೊಂದು ದುಡ್ಡನ್ನ ಇದನ್ನ ಮಾಡಿರ್ತಾರೆ. ಅದನ್ನು ಕೂಡ ರಿಕವರಿ ಮಾಡಲಾಗಿದೆ. ಅದೇ ರೀತಿ ಇನ್ನೊಬ್ಬ ಆರೋಪಿ ಮಹಾದೇವ್ ಕಾಂಬ್ಳೆ ಅನ್ನೋನು, ಈತನು ಕೂಡ ರಾಯಬಾಗ್ ತಾಲೂಕ್ದವನು. ಈತ ಒಟ್ಟು 9 ಜನರ ಹೆಸರಲ್ಲಿ ಈ ರೀತಿ ಬಿಲ್ಗಳನ್ನ ಕ್ರಿಯೇಟ್ ಮಾಡಿಬಿಟ್ಟು ಅಂದ್ರೆ ದುಡ್ಡುಗಳನ್ನ ಹಾಕ್ಸ್ಕೊಂಡಿರ್ತಾನೆ. ಈತನಿಂದ ಒಟ್ಟು 1,36,88,000 ಕೂಡ ರಿಕವರಿ ಮಾಡಲಾಗಿದೆ. ಅದೇ ರೀತಿ ಬಾಳಪ್ಪ ಪಾಂಡು ಬೋಪಡೆ, ಈತನು ಕೂಡ ರಾಯಬಾಗ್ ತಾಲೂಕು ಅಲಕ್ನೂರ್ದವನು. ಈತನು ಕೂಡ ಇವರೆಲ್ಲ ಜನರ ಜೊತೆಗೆ ಶಾಮೀಲಾಗಿ ಒಟ್ಟು 12 ಜನರ ಹೆಸರಿನಲ್ಲಿ ಬಿಲ್ ಮಾಡಿಸಿ ಸುಮಾರು
₹56,996 ಪಡ್ಕೊಂಡಿರ್ತಾನೆ. ಇನ್ನೊಬ್ಬ ಪ್ರಭಾಕರ್ ಸಿಂಗ್ ಅನ್ನೋನು ಕೂಡ ಈತ ಊಗಾರದವನು, ರಾಯಬಾಗ್ ತಾಲೂಕು. ಈತ 2019ರಿಂದ 21ರಲ್ಲಿ ಊಗಾರ್ ಕಾರ್ಖಾನೆಯಲ್ಲಿ ರೈತರ ಜಮೀನಿಗೆ ಹೋಗಿ ಕಬ್ಬು ಬೆಳೆಯನ್ನ ನೋಡಿ ಕಬ್ಬು ಕಳಿಸುವ ಕೆಲಸ ಮಾಡಿರ್ತಾನೆ. ಈತನು ಕೂಡ ಒಬ್ಬ ಚಿಟ್ಟಬಾಯ್ ತರ, ಫೀಲ್ಡ್ ಆಫೀಸರ್ ತರ ಕೆಲಸ ಮಾಡಿದಂತ ಅನುಭವ ಇದ್ದವನು. ಈತನು ಕೂಡ ಏನು ನಂದಿ ಶುಗರ್ ಫ್ಯಾಕ್ಟರಿಯಲ್ಲಿ ತಮಗೆ ಬೇಕಾಗಿರುವಂತ ಒಂದು 6 ಜನರ ಹೆಸರಲ್ಲಿ ಈ ರೀತಿಯಾದಂತಹ ಕಮಿಷನ್ ನೆಪದಲ್ಲಿ ಬಿಲ್ಗಳನ್ನ ಕ್ರಿಯೇಟ್ ಮಾಡಿ ಸುಮಾರು ₹63,61,539 ಪಡ್ಕೊಂಡಿರ್ತಾನೆ. ಇದೊಂದು ವ್ಯವಸ್ಥಿತವಾಗಿ ಈ ಪ್ರೆಸ್ ಮೀಟ್ ನ ಉದ್ದೇಶ ಏನು ಅಂತಂದ್ರೆ, ಯಾವ ರೀತಿ ಏನು ಈ ತೂಕದ ಹೆಸರಿನಲ್ಲಿ ಮತ್ತೆ ಫೀಲ್ಡ್ ಲೆವೆಲ್ ಇದೆಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ಚಿಟ್ ಬೈ ಫೀಲ್ಡ್ ಆಫೀಸರ್ಸ್ ಏನಿರ್ತಾರೆ ಅವ್ರು ಆಕ್ಚುಲಿ ಶುಗರ್ ಫ್ಯಾಕ್ಟರಿ ಏರಿಯಾದಲ್ಲಿ ಯಾರ್ಯಾರು ರೈತರು ಎಷ್ಟೆಷ್ಟು ಕಬ್ಬು ಬೆಳೆದಿದ್ದಾರೆ, ಎಷ್ಟು ಏರಿಯಾ ಬರುತ್ತೆ, ಅಂದಾಜು ಎಷ್ಟು ಕಬ್ಬು ಈ ಸಾರಿ ನಮ್ಮ ಫ್ಯಾಕ್ಟ್ರಿಗೆ ಬರುತ್ತೆ, ಎಷ್ಟು ಏನು ಕಬ್ಬು ನುರ್ಸೋದಾಗತ್ತೆ ಅನ್ನುವಂತ ಒಂದು ಇದರಲ್ಲಿ ರೈತರು ಎಲ್ಲೆಲ್ಲಿ ಬೆಳೆದಿದ್ದಾರೆ, ಯಾಕಂದ್ರೆ ನಾಳೆ ಕಟ್ ಮಾಡೋ ಗ್ಯಾಂಗ್ಸ್ ಗಳು ಬರ್ತಿರ್ತವೆ, ಟ್ರಾನ್ಸ್ಪೋರ್ಟೇಷನ್ಸ್ ಬರ್ತಾ ಇರುತ್ತೆ, ಇವೆಲ್ಲಾ ವಿಚಾರಗಳಲ್ಲಿ ಆ್ಯಪ್ ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ. ಎಂದ್ ಅವರು ಬೆಳೆ ಹಾಕಿದ್ರು, ಎಂದ್ ಅದು ಕಟಾವಿಗೆ ಬರುತ್ತೆ, 12 ತಿಂಗಳಾಯ್ತು, 11 ತಿಂಗಳಾಯ್ತು, 13 ತಿಂಗಳಾಯ್ತು, ಆ ಕಟಾವಿಗೆ ಬಂದಂಗೆಲ್ಲ ಈ ಗ್ಯಾಂಗ್ಸ್ ಗಳನ್ನ ಕಳಿಸಿ ಕಟಾವ್ ಮಾಡುವಂತದ್ದು ವ್ಯವಸ್ಥೆ ಇರುತ್ತೆ. ಅಲ್ಲಿ ಬೆಳೆದೇ ಇರುವಂತಹ ರೈತರ ಹೆಸರಲ್ಲಿ ಕಬ್ಬು ಬೆಳೆದಿದ್ದಾರೆ ಅಂತೇಳಿ ಫೇಕ್ ಐಡಿಗಳನ್ನ ಅಂದ್ರೆ ಕೋಡ್ ನ ಕ್ರಿಯೇಟ್ ಮಾಡಿಬಿಟ್ಟು, ನಾಳೆ ಇವರು ವರ್ಕಿಂಗ್ ಶಿಫ್ಟ್ ಅಲ್ಲಿ ಆ ರೈತ ಬಂದು ಕಬ್ಬನ್ನ ಹಾಕದ ಅಂತಂತ ಹೇಳಿ, ಟ್ರ್ಯಾಕ್ಟರ್ ಬಂದಿರಲ್ಲ, ರೈತ ಬಂದಿರಲ್ಲ, ಕಬ್ಬುನು ಬಂದಿರಲ್ಲ, ಸೊ ಬಂದು ಫ್ಯಾಕ್ಟರಿಗೆ ಬಿದ್ದಿದೆ ಅಂತಂತ ಹೇಳಿ ತೋರಿಸ್ತಾರೆ. ಈ ರೀತಿ ಫೇಕ್ ಬಿಲ್ಗಳನ್ನ ಜನರೇಟ್ ಮಾಡ್ತಾರೆ. ಕಬ್ಬು ಬಂದ್ ಬೀಳದೇ ಇದ್ರು ಕೂಡ ಕಬ್ಬು ಬಂದಿದೆ ಅಂತಂತ ಶುಗರ್ ಫ್ಯಾಕ್ಟರಿ ಹೇಳಿದಾಗ ಅವ್ರದ್ದು ಇಳುವರಿನೂ ಕೂಡ ವಾರ್ಷಿಕ ಇಳುವರಿ ಕೃಷ್ಣಾ ಬೆಲ್ಟ್ ಅಲ್ಲಿ ಸುಮಾರು ಇಳುವರಿ 11ರಿಂದ 13ವರೆಗೂ ಇದೆ. ನಾವು ನಿಪ್ಪಾಣಿ ಅಂತ ಇಲ್ಲಿ ಏನು ಬಿಜಾಪುರವರೆಗೂ ಕೂಡ ಚೆಕ್ ಮಾಡಿದಾಗ ವೇರಿಯೇಷನ್ ಇರುತ್ತೆ. ಐ ಥಿಂಕ್ ಇತ್ತೀಚೆಗೆ ಅದು ನಂದಿ ಶುಗರ್ ಫ್ಯಾಕ್ಟರಿಯಲ್ಲಿ ಯಾಕೆ ಇಳುವರಿ ಕಡಿಮೆ ಆಗಿದೆ, ಯಾಕೆ ಇದು ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ ಅಂತ ಅವರು ರಿವಿಸಿಟ್ 2025-26ರಲ್ಲಿ ಅವರು ಆಂತರಿಕವಾಗಿ ಇದನ್ನ ಚೆಕ್ ಮಾಡಿದಾಗ ಸುಮಾರು 17,000 ಮೆಟ್ರಿಕ್ ಟನ್ ಫೇಕ್ ಬಿಲ್ ಕ್ರಿಯೇಟ್ ಆಗಿದೆ. ಯಾಕಂತಂದ್ರೆ ನಿಮಗದು ಇಲ್ಲದೇನೆ ಆಡಪ್ ಆಗಿರುತ್ತೆ, ಇಳುವರಿ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಹಾಗಾಗಿ ಅವ್ರು ಇಂಟರ್ನಲಿ ಇದನ್ನ ಆಡಿಟ್ ಮಾಡಿದಾಗ ಇದು ಬೆಳಕಿಗೆ ಬರುತ್ತೆ. ಪೊಲೀಸ್ ಇಲಾಖೆ ಈ ಪ್ರಕರಣವನ್ನ ವಿಶೇಷವಾಗಿ ತೆಗೆದುಕೊಂಡು ನೋಡಿದಾಗ ಇದು ಒಂದೇ ವರ್ಷ ಅಲ್ಲ, ಕಳೆದ 5-6 ವರ್ಷದಲ್ಲಿ ಈ ರೀತಿ ತೂಕದಲ್ಲಿ ಏನು ಈ ವ್ಯಕ್ತಿಗಳು ಮೋಸ ಮಾಡಿ ಫ್ಯಾಕ್ಟರಿಗೆ ಮೋಸ ಮಾಡಿದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಕೆಲಸವನ್ನ ಮಾಡದಂತ ಎಲ್ಲಾ ಪೊಲೀಸ್ ತಂಡ, ನಮ್ಮ ಅಡಿಷನಲ್ SP, DSP, CPI, PSI ಮತ್ತೆ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಪೊಲೀಸ್ ಇಲಾಖೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಸೊ ಇದು ಕೋಆಪರೇಟಿವ್ ಸೊಸೈಟಿ ಅಂತಂತಂದ್ರೆ ಇದು ರೈತರದ ಶುಗರ್ ಫ್ಯಾಕ್ಟರಿ. ಹಾಗಾಗಿ ಇದು ರೈತರಿಗೆ ಇನ್ ಜನರಲ್ ಸಾರ್ವಜನಿಕರಿಗೆ ರೈತರಿಗೆ ಲಾಸ್ ಆದಂಗ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಷ್ಟೊಂದು ಪ್ರಮಾಣದಲ್ಲಿ ದುಡ್ಡನ್ನ ಮರಳಿಸುವಲ್ಲಿ ನಮ್ಮ ತನಿಖಾ ತಂಡ ಸಫಲವಾಗಿದೆ. ಸೊ ಐ ಹಾರ್ಟ್ಲಿ ಕಂಗ್ರಾಚುಲೇಟ್ ದೆಮ್ ಆನ್ ಬಿಹಾಫ್ ಆಫ್ ಮೈ ಡಿಪಾರ್ಟ್ಮೆಂಟ್. ಥ್ಯಾಂಕ್ ಯು. ಅದನ್ನ ಅದೇ 2025-26ರಲ್ಲಿ ಅವರು ಇಂಟರ್ನಲ್ ಇದನ್ನ ಚೆಕ್ ಮಾಡಿದಾಗ ಇವರು ಇದು ನಡ್ಕೊಂಡು ಬಂದ್ಬಿಟ್ಟಿದೆ, ಅದು ಗೊತ್ತಾಗಿಲ್ಲ, ಯಾರಿಗೂ ಗೊತ್ತಾಗಿಲ್ಲ. ಈ ದರೆಪ್ಪ ಅಂತ ಈಗ ಏನು ಅಕ್ಯೂಸ್ಡ್ ಇದ್ದಾನೆ, ಇವನಿಗೆ ಗೊತ್ತಾದಾಗ ಹಳೆ ಆರೋಪಿ ಆದಂತ ಏಟು ಆರೋಪಿ ಇದನ್ನ ಅವನ ಜೊತೆಗೆ ಶಾಮೀಲ್ ಆಗ್ತಾನೆ, ನಿನಗೂ ಕೂಡ ಕೊಡ್ತೀವಿ ಅಂತ ಯಾರಿಗೆ ಗೊತ್ತಾಗುತ್ತೆ ಅವನ್ನೇ ಪಾರ್ಟ್ನರ್ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಅವನು ಕೂಡ ಅದನ್ನೇ ಮಾಡ್ತಾನೆ. ಸೊ ಆ ಟೈಮ್ ಅಲ್ಲಿ ಆ ಶಿಫ್ಟ್ ಅಲ್ಲಿ ಇವರೇ ಇರ್ತಾರೆ, ಆ ಡೌಟ್ ಫ್ಯಾಕ್ಟ್ರಿಗೆ ಬಂದಿಲ್ಲ ಮುಂಚೆ. ಸೊ ಯಾವಾಗ ಇದು 2025-26ರಲ್ಲಿ ಇದು ಗೊತ್ತಾಗುತ್ತೆ, ಇದು ಈ ರೀತಿ ನಮ್ದು ಇಳುವರಿ ಯಾಕೆ ಕಡಿಮೆ ಆಗ್ತಾ ಇದೆ, ಎಲ್ಲಿ ಏನಾಗ್ತಾ ಇದೆ ಅಂತ ಚೆಕ್ ಮಾಡಿದಾಗ ಇವ್ರು ಈ ರೀತಿ ಶುಗರ್ ಫ್ಯಾಕ್ಟ್ರಿಗೆ ಬರದೇ ಇರುವಂತ ಕಬ್ಬು ಬಂದಿದೆ ಅಂತಂತ ಹೇಳಿ ಏನು ಬಿಲ್ ಜನರೇಟ್ ಮಾಡಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿದ್ದು ಗೊತ್ತಾಗುತ್ತೆ. ಅವ್ರಿಗೆ 25-26 ಗೊತ್ತಾಗುತ್ತೆ. ಪೊಲೀಸ್ ಇಲಾಖೆ ತನಿಖೆಗೆ ಇಳಿದಾದ್ಮೇಲೆ ಅದು ಒಂದೇ ವರ್ಷ ಅಲ್ಲ, ಹಳೆಯದನ್ನೆಲ್ಲ ಅಕೌಂಟ್ಸ್ ಗಳನ್ನ ಚೆಕ್ ಮಾಡ್ತಾರೆ, ಎಷ್ಟು ಬಂದಿದೆ, ಎಷ್ಟು ಹೋಗಿದೆ, ಏನ್ ಹೋಗಿದೆ, ಈ ಆರೋಪಿಗಳನ್ನ ಹಿಡಿದು ಅವರು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಗಳು ಏನಾಗಿದೆ ಏನಿಲ್ಲ ಅಂತ ಪತ್ತೆ ಮಾಡಿದಾಗ ಓವರ್ ಎ ಪೀರಿಯಡ್ ಆಫ್ 6 years 93 ಬ್ಯಾಂಕ್ ಅಕೌಂಟ್ಸ್ ಗಳಿಗೆ ಈ ಪ್ರಮುಖ 8 ಜನ ಆರೋಪಿತರು ಇವ್ರ ತೆಳಗಡೆ ಕೊಟ್ಟಿರ್ತಾರೆ ಇವನ್ನೆಲ್ಲ ಅಕೌಂಟ್ ಗಳನ್ನ. ಇವರು 26 ಜನ, 8 ಜನ, 12 ಜನ ಅವ್ರವ್ರದೇ ಆದಂತ ಒಂದು ಇದನ್ನ ಮಾಡ್ಕೊಂಡು ಈ ಅಕೌಂಟ್ಸ್ ಗಳನ್ನ ಕೊಟ್ಟು ಇವ್ರು ರೈತರು ಅಂತಂತೇಳಿ ಇವ್ರು ಶುಗರ್ ನ ಬೆಳೆದಿದ್ದಾರೆ ಅಂತಂತೇಳಿ ಇವ್ರ ಹೆಸರಲ್ಲಿ ID ಕ್ರಿಯೇಟ್ ಆಗಿರುತ್ತೆ. ಸೊ ID ಕ್ರಿಯೇಟ್ ಆದ್ಮೇಲೆ ಶುಗರ್ ಫ್ಯಾಕ್ಟರಿ ಅನ್ಸುತ್ತೆ ರೈತ ID ಬೆಳೆದಿದ್ದಾನೆ, ಸೊ ಅದು ಏನು ಫ್ಯಾಕ್ಟ್ರಿಗೆ ಬಂದಿದೆ, ಆಟೋಮೆಟಿಕ್ಲಿ ಅಲ್ಲಿ ಆ ಕೋಡ್ ಮೆಟ್ಟು ಆಯ್ತು ಇವ್ ನಮ್ಮ ಫ್ಯಾಕ್ಟ್ರಿಗೆ ಇವ್ನು ಕಬ್ಬು ಕೊಡ್ತಾನೆ ಅನ್ನೋದು ಗೊತ್ತಾಗ್ಬಿಟ್ಟು ಅವರು ಎಕ್ಸೆಪ್ಟ್ ಆಗಿರುತ್ತೆ. ಸೊ
ಯಾವಾಗ ಗೊತ್ತಾಗಿರುತ್ತೆ, ಅವನು ಆಲ್ರೆಡಿ ಒಂದು ಐಡಿ ಜನರೇಟ್ ಆಗಿಲ್ಲ, ಫೀಲ್ಡ್ ಅಲ್ಲಿ ಒಂದು ಹೊಲ ಇದ್ದು ಏನು ಅಲ್ಲಿ ಕಬ್ಬು ಬೆಳೆದಿಲ್ಲ, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಯಾರೋ ಕಬ್ಬು ಕೊಡಕ್ ಬಂದಿದ್ದಾರೆ ಅಂತಂದ್ರೆ ಅದು ಡೌಟ್ಫುಲ್ ಬರುತ್ತೆ. ಬಟ್ ಫ್ರಮ್ ದ ಗ್ರೌಂಡ್ ಲೆವೆಲ್ ಓನ್ಲಿ ದೇ ಹ್ಯಾವ್ ಕ್ರಿಯೇಟೆಡ್ ಎವ್ರಿಥಿಂಗ್ ಎಕ್ಸಿಸ್ಟಿಂಗ್ ಅನ್ನಂಗ. ಹಾಗಾಗಿ ಅದು ಶುಗರ್ ಫ್ಯಾಕ್ಟರಿವರೆಗೂ ಕೂಡ ಅವಾಗ ಗಮನಕ್ಕೆ ಬಂದಿಲ್ಲ. ಯಾವಾಗ ಇಳುವರಿ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಅವಾಗ ಅವ್ರಿಗೆ ಇದು ಗಮನಕ್ಕೆ ಬರುತ್ತೆ. ಈಸಿಯಾಗಿ ಶುಗರ್ ಫ್ಯಾಕ್ಟರಿ ಕೊಡೋಕೆ ಆಗುದಿಲ್ಲ. 5 ವರ್ಷ ತನಕ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗೈತೆ ಅಂದ್ರೆ ಎಷ್ಟು ಇರ್ರೆಸ್ಪಾನ್ಸಿಬಲ್ ಬೇಜವಾಬ್ದಾರಿ ಅಂದ್ರೆ ಒಂದು ಆಡಿಟಿಂಗ್ ಆಗ್ತೈತಿ, ಎನಿವಲ್ ಆಡಿಟಿಂಗ್ ಆಗ್ತೈತಿ, ಎಷ್ಟು ಟನ್ ಬಂತು, ಎಷ್ಟು ಮುನ್ನೂರಿತ್ತು, ಎಷ್ಟು ಟ್ರಾನ್ಸಾಕ್ಷನ್ ಆಯ್ತು ಅಂತ ಹೇಳಿ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇರ್ತೈತಿ. 10 ಕೋಟಿವರೆಗೆ ಇವರು ಟ್ರಾನ್ಸಾಕ್ಷನ್ ಮಾಡಕ್ 5 ವರ್ಷ ಕೂತ್ರೆ ದಟ್ ಮೀನ್ಸ್ they are doing it very irresponsibly. ಜವಾಬ್ದಾರಿ ಅವರು ಕೆಲಸ ಮಾಡಿದ್ರು. You cannot give them ಒಂದ್ಸರಿ ಕಂಪ್ಲೇಂಟ್ ಮಾಡಿದ್ರೆ ಆಗುದಿಲ್ಲ. There has to be some people who are involved doing it so irresponsible. ಬೇಜವಾಬ್ದಾರಿ ಕೆಲಸ ಮಾಡ್ತಿರ್ಬೋದು. 5 ವರ್ಷ ಏನ್ ಕೊಡ್ತಾರೆ ಅವರು? ತಮ್ಮ ಆರೋಪಗಳನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ, ಬಟ್ ಅದು ಆರೋಪ ಆಗಿ ಉಳಿಬಾರ್ದು. ಇಲ್ಲಿ ತನಿಖೆಯನ್ನ ಕೈಗೊಂಡಾಗ ಹೌದಾ, ಆರೋಪಿಗಳು ಯಾರಿದ್ದಾರೆ, ಆಪರೇಟರ್ಸ್ ಯಾರಿದ್ದಾರೆ, ಹೌದಾ, ಈಗ ನಮಗ್ ಕಂಡು ಬಂದಿರೋದು ಎಷ್ಟು ಮೋಸ ಆಗಿದೆ, ಅದರಲ್ಲಿ ಎಷ್ಟು ರಿಕವರಿ ಆಗಿದೆ, ಕಂಡು ಬಂದಿರೋ ಆಧಾರದ ಮೇಲೆ ಹೌದಾ, ಯಾರು ಕೂಡ ಇಲ್ಲಿ ಮೆಜಾರಿಟಿ ಆಫ್ ದೆಮ್ ಆರ್ ನಾಟ್ ಲೋಕಲ್ಸ್, ಹೌದಾ, ಹೊರಗಡೆಯವರೇ ಇದ್ದಾರೆ. ಇದರಲ್ಲಿ ಲೋಕಲ್ ಕೂಡ ಎವನ್ ದಿಸ್ ದರಪ್ಪನಾವಿ ಯಾವ ಪ್ಲೇಸು, ಬಾಗಲಕೋಟು. ಉಳಿದಂತ 6 ಜನ ಆರೋಪಿತರು ರಾಯಬಾಗ ಮತ್ತೆ ಕಾಗವಾಡದವರು ಇದ್ದಾರೆ, ಹೌದಾ. ಇವರೆಲ್ಲ ಅದರಲ್ಲಿ ಒಬ್ಬನು ಇವ್ರ ಪರವಾಗಿ ಮೊದಲು ಎಂಟ್ರಿ ಆಗ್ತಾನೆ. ಯಾರು, 2ನೇ ಆರೋಪಿ ಬೀರಪ್ಪ ಗಾಡ್ದಾರ್ ಅನ್ನೋನು ರಬಕವಿ ಅಂತ, ಅವನು ರಬಕವಿ ತಾಲೂಕು ಯರಗಟ್ಟಿ ಅಂತ ಎಂಟರ್ ಆಗ್ತಾನೆ. ಈಗ ಯಾರಾದ್ರೂ ಒಳಗಡೆಯವರೇ ಅದನ್ನ ತಗೊಂಡಿದ್ರೆ ಮಾಡಿದ್ರೆ ಆ ದುಡ್ಡು ಅವ್ರಿಗೆ ಹೋಗಿರ್ಬೇಕಾಗಿತ್ತಲ್ಲ. ದುಡ್ಡು ಯಾವ್ದೇ ರೀತಿ ಆದಂತ ಅವ್ರಿಗೆ ಹೋಗಿಲ್ಲ. ಸೊ ಅವ್ರಿಗೆ ಹೋಗಿದ್ರೆ ಮಾಡಿದ್ರೆ ಅದು ಬೇರೆ. ಸೊ ಹೋದಂತ ದುಡ್ಡು ಕಂಪ್ಲೀಟ್ಲಿ ಇವ್ರ ಹತ್ರನೇ ಇದೆ. ಅಕೌಂಟೆಂಟ್ ಏನ್ ಮಾಡಿದ್ರು, ಇಷ್ಟು ದುಡ್ಡು ಶೋಯಿಂಗ್ ಅಕೌಂಟ್ ಇಷ್ಟು ನಮ್ಮಲ್ಲಿ ಬಂದೈತಂದ್ರೆ ಅಷ್ಟು ಅಮೌಂಟ್ ದುಡ್ಡು ಹೋಯ್ತಂದ್ರೆ ದುಡ್ಡು ಅಲ್ಲ, ಅದು ಅದಕ್ಕೆ ಫ್ಯಾಕ್ಟರಿ ಅವರು ನಿಮ್ಗೆ ಉತ್ತರ ಕೊಡ್ತಾರೆ. ಫ್ಯಾಕ್ಟರಿ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಸೊ ಫ್ಯಾಕ್ಟರಿ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ನಮ್ಮ ತನಿಖೆಯಲ್ಲಿ ನೀವು ಕೇಳಿರುವಂತ ಪ್ರಶ್ನೆ ಅಂದ್ರೆ ಆ ಎಂಗಲ್ದಲ್ಲಿ ಯಾವುದೇ ರೀತಿಯಾದಂತಹ ಒಂದು ತನಿಖಾ ಅಂಶ ಕಂಡು ಬಂದಿಲ್ಲ. ತಾವ್ ಹೇಳಿರುವಂತ ಪ್ರಶ್ನೆಗೆ, ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಅವರು ಕೂಡ ಶುಗರ್ ಫ್ಯಾಕ್ಟರಿ ಅವರು ಇಲ್ಲಿದ್ದಾರೆ. ದೇ ವಿಲ್ ಆನ್ಸರ್ ಯು ದಟ್ ಕ್ವಶನ್. ಅವ್ರ ಬೇರೆ ಬೇರೆ ಇವರು ಅವ್ರಿಗೆ ಇನ್ನೋಸೆಂಟ್, ಕೆಲವೊಂದಿಷ್ಟು ಜನ ಇನ್ನೋಸೆಂಟ್ ಇದಾರೆ. ಅದರಲ್ಲಿ 93 ಅಕೌಂಟ್ಸ್ ಗಳಲ್ಲಿ ಕೆಲವೊಂದಿಷ್ಟು ಜನ 8 ಜನದ ಅಕೌಂಟ್ ತಗೊಂಡ್ಬರ್ತಾನೆ. ಅದ್ರಲ್ಲಿ ಕೆಲವೊಂದು ಜನ ಆಕ್ಚುಲಿ ಶುಗರ್ ಬೆಳೆದವರು ಇದ್ದಾರೆ. ನಂದು 10 ಎಕರೆ ಇರುತ್ತೆ, ನಾ 20 ಎಕರೆ ಅಂತ ತೋರಿಸ್ಕೊತೀನಿ, ಯಾರಿಗ್ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದ್ರ ತೆಳಗಡೆ ಒಟ್ಟು 93 ಅಕೌಂಟ್ಸ್ ಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ಜನ ತಗೊಂಡ್ಬಂದಿದಾರೆ ಅನ್ನೋ ಡೀಟೇಲ್ಸ್ ಇದೆ ನಮ್ಮ ಹತ್ರ. ಅದರಲ್ಲಿ ಕೆಲವೊಂದಿಷ್ಟು ಜನ ಅವರ ಏನೀಗ ಅಕ್ಯೂಸ್ಡ್ ಇದ್ದಾರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಹೆಸರಲ್ಲಿನೇ ಕ್ರಿಯೇಟ್ ಮಾಡಿದ್ದಾರೆ. ಸೊ ದಟ್ ಇಟ್ ಇಸ್ ಸಿಸ್ಟಮೆಟಿಕ್ ಆಗಿ ಅವ್ರವ್ರ ಅಕೌಂಟ್ಗಳಿಗೆ ದುಡ್ಡು ಹೋದ್ಮೇಲೆ ಅದನ್ನ ವಾಪಸ್ ಅವರು ತೆಗೆದುಕೊಳ್ಳುವಂತ ಪ್ರಕ್ರಿಯೆಯನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ತನಿಖೆ ಇನ್ನೂ ಮುಗಿದಿಲ್ಲ. ತನಿಖೆ ಇನ್ನು ಆಲ್ಮೋಸ್ಟ್ 90% ಬಂದಿದೆ, ಇನ್ನೂ ಕೂಡ 10% ಇದೆ. ಇದರಲ್ಲಿ ಏನ್ 93 ಅಕೌಂಟ್ಸ್ ಗಳಲ್ಲಿ ಏನಿದಾವೆ ಅದರಲ್ಲಿ ಇನ್ನೋಸೆಂಟ್ ಯಾರಾಗ್ತಾರೆ, ಅವ್ರು ವಿಟ್ನೆಸ್ ಗಳಾಗ್ತಾರೆ. ಯಾರು ಇದರಲ್ಲಿ ವಿಲ್ಫುಲ್ ಇನ್ವಾಲ್ವ್ಮೆಂಟ್ ಇದೆ, ದೇ ಬಿಕಮ್ಸ್ ಅಕ್ಯೂಸ್ಡ್. ಸ್ಟಿಲ್ ದ ಮ್ಯಾಟರ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್, ಬಟ್ nearly 93% recovery is done. The remaining 7% ಇದೆ, that will be done in over a period of time. ಇದನ್ನ ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ ನಮ್ಮಲ್ಲಿ ಸಿಂಹಶಂಕರ ಶುಗರ್ ಫ್ಯಾಕ್ಟರಿ ಸಲಹೆ ಅಂತಂದ್ರೆ ಯಾಕೆ ಅಂತಂದ್ರೆ ನಮ್ಮ ಭೀಮಾ ಬೆಲ್ಟ್ ಆಗಿರ್ಬೋದು, ಕೃಷ್ಣಾ ಬೆಲ್ಟ್ ಆಗಿರ್ಬೋದು, ಸುಮಾರು ಒಂದು ಎಲ್ಲ ನಾರ್ತ್ ಕರ್ನಾಟಕದ ನೀವು ಎರಡು ಈ ನದಿ ತೀರಗಳನ್ನ ತಗೊಂಡ್ರೆ ಸುಮಾರು 50 ಶುಗರ್ ಫ್ಯಾಕ್ಟರಿ ಆಗ್ಬೋದು ಅನ್ಕೋತೀನಿ ನಾನು. ಯಾವುದು ಬೆಳಗಾವಿ, ಬಾಗಲಕೋಟು, ಬಿಜಾಪುರ ಸೇರ್ಬಿಟ್ಟು ಅಂದಾಜು, ನನ್ನ ಅಂದಾಜಿನ ಪ್ರಕಾರ. ಸೊ ಈ ರೀತಿ ಆಗುವಂತ ಸಾಧ್ಯತೆಗಳನ್ನ ಅಲ್ಲಿಗಳಿಯಕ್ಕಾಗಲ್ಲ. ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಏನು ಅಂತಂತಂದ್ರೆ ಇದು ಉಳಿದಂತ ಶುಗರ್ ಫ್ಯಾಕ್ಟರಿಗಳಿಗೂ ಕೂಡ ಈ ರೀತಿ ಆಗಿರಬಹುದು, ಅಥವಾ ಅದನ್ನ ಆಗುವಂತ ಸಾಧ್ಯತೆಗಳನ್ನು ಇರ್ತವೆ. ಅದ್ರ ಬಗ್ಗೆ ತಾವು ಗಮನ ಕೊಡಿ, ಲಕ್ಷ್ಯ ಕೊಡಿ, ರಿವಿಸಿಟ್ ಯುವರ್ ಎಂಟೈರ್ ಪ್ರೊಸೀಜರಲ್ ಆಸ್ಪೆಕ್ಟ್. ಅದಕ್ಕೆ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಏನೇನ್ ಬೇಕಾಗುತ್ತೆ ಅದನ್ನ ಇಂಟರ್ನಲ್ಲಿ ಸಿಸ್ಟಮೆಟಿಕ್ ಆಗ್ಲಿ ಅವರು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಈ ಪತ್ರಿಕಾ ಮಾಧ್ಯಮದ ಉದ್ದೇಶ ಏನು ಅಂದ್ರೆ ಈ ರೀತಿಯಾದಂತಹ ಘಟನೆಗಳು ಮತ್ತೆ ಬೇರೆ ಕಡೆ ಆಗ್ಬಾರ್ದು ಅನ್ನುವಂತ ಉದ್ದೇಶದಿಂದ ಅವರ ಮಾಡಸ್ ಅಪ್ರೆಂಡಿಯನ್ನು ಕೂಡ ತಮ್ಮ ಗಮನಕ್ಕೆ ತಂದಿದ್ದೀವಿ. ನಮ್ಮ ಭಾರತೀಯ ದ ಲ್ಯಾಂಡ್ ಆಫ್ ದ ಲಾ, ಸೊ ಅದರ ಆಧಾರದ ಅಡಿಯಲ್ಲಿ ಎಷ್ಟು ಕಠಿಣ ಕ್ರಮ ತೆಗೆದುಕೊಳ್ಳಕ್ಕಾಗತ್ತೆ ಅಷ್ಟೊಂದು ಕಠಿಣ ಕ್ರಮವನ್ನ ನಾವು ತಗೋತೀವಿ. ಥ್ಯಾಂಕ್ ಯು.
ಬಂದಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.